ಕ್ರಿಕೆಟ್ ಆಡ್ತವ್ರೆ. ನೆಕ್ಸ್ಟ್ ವರ್ಷ ಗಾಜಾ ಬೆಳೆದಾರೆ ಹೇಳ್ದಂಗಲ್ಲ ಮಗ. ಬಿಟ್ಟಿ ಮಟ್ಟೆ ಇದ್ರೆ 10 ಮಟ್ಟೆ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತು ನಮ್ಮ ಹುಡುಗರು ಡ್ರಿಪ್ ಹಾಕ್ಸ್ತಿದ್ದಾರೆ. ಮಾಮೂಲಿ ಮೊದಲು ಸರಿ ಎಲ್ಲ ಕಟ್ತಿದ್ರು, ಮತ್ತೆ ಪಟ ಕಟ್ಟಿ ನೀರು ಕಟ್ತಿದ್ರು. ಇವಾಗ ಆ ಥರ ಏನೂ ಇಲ್ಲ. ನಾರ್ಮಲು ಪೈಪ್ ಹಾಸ್ಬಿಟ್ಟು ಒಂದು ಸ್ವಲ್ಪ ಹನಿ ನೀರು ಥರ ಬರೀ ಗೇಟ್ ವಾಲ್ ಆನ್ ಮಾಡಿಬಿಟ್ರೆ ಅದೇ ನೀರು ಹೋಗ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಅವಾಗ ಟೊಮೊಟೊ ಸಸಿ ಮತ್ತು ಮೆಣಸಿನ್ಕಾಯಿ, ಬೆಂಡೆಕಾಯಿ ಎಲ್ಲ ಬೆಳೆದಿದ್ದಾರೆ ನಮ್ಮ ಹುಡುಗರು. ಇವಾಗ ಅದಕ್ಕೆ ನೀರಾವರಿ ಡ್ರಿಪ್ ಮಾಡ್ತಾವ್ರೆ. ಬಟ್ ಪೈಪು ಒಂದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟದೆ ಅಂದ್ಬಿಟ್ಟು ತರಕ್ಕೆ ಹೋಗೋನೆ ನಮ್ಮ ಹುಡುಗ. ಇವಾಗ ಒಬ್ಬ ಇಲ್ಲಿ ರೆಡಿ ಮಾಡ್ತಾವನೆ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಪೈಪ್ನೆಲ್ಲ ತಗೊಂಡು ರೆಡಿ ಮಾಡ್ತಾವನೆ. ನೋಡಿ ಇಲ್ಲಿ ಪೈಪೆಲ್ಲ ಗಮ್ ಹಾಕಿ ಕಚ್ಚಿಸ್ತಾನೆ, 1.5 ಇಂಚ್ ಪೈಪು. ಬಟ್ ಆದರೂ ಪೈಪು ಒಂದು ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತದೆ. ಪರವಾಗಿಲ್ಲ, ಸ್ವಲ್ಪ ತಿರ್ಗ್ಸೋದಲ್ವಾ, ಹಾಕೋತಾನೆ. ಇದು ಪ್ರಯತ್ನ ಮಾಡಿ ಕಚ್ಚಿಸ್ಬಿಟ್ಟ ಪೈಪ್ನ. ಅವ್ನು ಎಷ್ಟೇ ಟ್ರೈ ಮಾಡಿದ್ರು ಎಲ್ಲ ಕಳ್ಕೊತಾಯಿತ್ತು. ನನಗೇನೋ ಪೈಪ್ನ ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತದೆ. ನೀರೇನಾರ ಜಾಸ್ತಿ ಆದಾಗ ಓವರ್ಲೋಡ್ ಆಗಿ ಹೊಡ್ಕೊಬಿಡ್ತಾರೆ ಅಂತ ನನಗೆ ಇದು. ಬಟ್ ಏನೋ ಗೊತ್ತಿಲ್ಲ, ಚಿಕ್ಕ ಪೈಪ್ ತಂದವ್ರೆ, ಹಾಕ್ತವ್ರೆ ಎಲ್ಲ ಕಡೆ. ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ. ಗೈಸ್ ನೋಡಿ, ಈಗ ಎಲ್ಲ ಕಡೆ ಗಮ್ಮ ಕಚ್ಚಿಸ್ತಾವನೆ. ಯಶವಂತ್ ಅಂತ ಇರ್ವೆ ನಮ್ಮೂರಲ್ಲಿ, ಯಶವಂತ್ ಅಂತ, ಕಣ್ಣಪ್ಪ ಅಂತ. ಇವಾಗ ನೋಡು 2 ಸಿಮೆಂಟ್ ಬುಲೋರ ಮಡಿಕೊಂಡು ಸಿಮೆಂಟ್ ಎಲ್ಲ ಇದು ಮಾಡ್ತಾನಂತೆ. ನಾವ್ ಇನ್ನೂ ಇದ್ದಂಗೆ ಇದ್ದೀವಿ. ಯಾವ ಹೆಂಗಿದ್ದ ಊರಲ್ಲಿ, ಇವಾಗ ನೋಡು ಹೆಂಗೆ ಅವನೇ ಈಗ ಓನರ್ ಆಗ್ಬಿಟ್ಟವನೆ. ನಾವು ಇನ್ನ ಕೂಲಿ ಮಾಡ್ತಾ ಇದೀವಿ. ನೀನ್ ನೋಡು ಇನ್ನ ಇದ್ದಂಗೆ ಇದ್ದಿ ಅವಾಗಿಂದ ಹಿಡ್ಕೊಂಡಿರೋ. ಈಗ ಏನ್ ಬೆಳೀತದೆ ಇಲ್ಲಿ? ಏನೋ ಬೆಳಿನ ಟೊಮೊಟೊ ಗಿಮೊಟೊ ಅಂತ ಕಣಪ್ಪ. ಅದು ಮೈಕು, ಅದೇನು ಮಾಡ್ಬೇಡ, ನೀನ್ ಕೈಲಿ ಹಿಡ್ಕೋ ಸಾಕು. ಟೊಮೊಟೊ ಬೆಳೆಯುವಂತ ಎಷ್ಟು ವರ್ಷದಿಂದ ಬೆಳೀತದೆ ಟೊಮೊಟೊನ? ಹೇಳು, ಮಾತಾಡು. ಏನ್ ಈ ವರ್ಷ ಕಣಪ್ಪ? ಈ ವರ್ಷ? ಇದು ಸುಳ್ಳು ಹೇಳ್ಬಾರ್ದು, ಏನ್ ಸುಳ್ಳು ಹೇಳ್ಬಾರ್ದು. ನಾನ್ ಕಂಡಂಗ್ ಇಲ್ಲ ಅಂದ್ರೆ 10 ವರ್ಷದಿಂದ ಬೆಳೀತದೆ. ಇಲ್ಲಿ ಜನಗಳಿಗೆ ಇಷ್ಟು ಮೋಸ ಮಾಡ್ತೀಯಲ್ಲ. ಈ ವರ್ಷ ಕಣಪ್ಪ. ಈ ವರ್ಷನೇ? ಹಂಗಾರೆ ಬೆಂಡೆಕಾಯಿ ಮೆಣಸಿನ್ಕಾಯಿ ಏನು ಬೆಳೆದೇ ಇಲ್ಲ? ಏನಿಲ್ಲ, ಬರೀ ಸುಳ್ಳು. ಏನಿಲ್ಲ, ಅವನ ಮಗ ಮತ್ತೆ ಬೇಕಾದ್ರೆ ಎಲ್ಲ ಕೇಳಿಸ್ತೀನಿ. ಇವರು ವಿಡಿಯೋದಲ್ಲಿ ಏನಾದ್ರು ಹೇಳ್ಬಿಟ್ರೆ ಎಲ್ಲಿ ದುಡ್ಡು ಬಂದ್ಬಿಡ್ತಲ್ಲ ಆದಾಯ, ಅದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಇದ್ ಮಾಡ್ತವ್ರೆ. ನಮ್ಮ ರೈತರು ಬೆಳಿಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದೀನಿ. ನಮ್ಮ ರೈತರಿಗೋಸ್ಕರ ನೀನ್ ನೋಡ್ರಿ ಹಿಂಗಂತೆಲ್ಲ ಕಾಂತಣ. ಸರಿಯಾದ ಮಗ ಇರೋದೇ ಹೇಳ್ತಾರದು. ಯಾವ ಕ್ಯಾಪ? ಕ್ಯಾಪ್ ಬೇಕಲ್ವ ಮಗ? ಅದು ಕ್ಯಾಪ್ ಇನ್ನೇ ಇಲ್ಲ, ಲಾಸ್ಟಲ್ಲಿ ಹಾಕೊಳುವ. ರೈಸ್ ಪೈಪ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ ಮಾಡಾಯ್ತು ಏಕ ಉದ್ದಕ್ಕೆ. ಇವಾಗ ಡ್ರಿಪ್ ಇದು ಮಾಡಬೇಕು, ಅದು ಒಂದು ಸ್ವಲ್ಪ ಮಾಡೋಣ. ಬನ್ನಿ ತೋರಿಸ್ತೀನಿ. ಇವ್ರು ನೋಡಿ ನಾಚ್ಕೋತವ್ರು ಮಾತ್ರ ಹೇಳಕ್ಕೆ. ಇಷ್ಟೆಲ್ಲ ಆದಾಯ ಮಾಡ್ತಾರೆ, ಇಷ್ಟೆಲ್ಲ ದುಡಿತಾರೆ, ಬರೀ ಇದು ಹೇಳ್ಕೊಂಡೆ ಮುಗ್ಬಿಟ್ರು. ಇಲ್ಲಿ ಗೇಟ್ ವಾಲೆಲ್ಲ ಹಾಕಿ ಓಲೆಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಪೈಪ್ ಸಾಲ್ಟೇಜ್ ಆಗೈತೆ. ನಮ್ಮ ಹುಡುಗ ತರೋಕೆ ಹೋಗೋನೆ. ನೋಡಿ ಇಲ್ಲಿ ಐತೆ ನೋಡಿ ಟೊಮೊಟೊ ಸೊಸಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ತಂದು ಮಡಿಕೊಂಡವ್ರೆ ಗೈಸ್ ನಡಕ್ಕೆ. ಆಲ್ಮೋಸ್ಟ್ ಇವ್ರು ಇವಾಗೆ ಅಂತಲ್ಲ, ಒಂದು 10 ರಿಂದ 12 ವರ್ಷದಿಂದ ಟೊಮೊಟೊ ಬೆಳೆಯೋದು, ಬೆಂಡೆಕಾಯಿ ಬೆಳೆಯೋದು, ಹಸಿಮೆಣಸಿನಕಾಯಿ, ಆಲ್ಮೋಸ್ಟ್ ಭತ್ತ, ರಾಗಿ ಎಲ್ಲ ಬೆಳೆದವ್ರೆ. ಬರೀ ಇಷ್ಟು ಅಗಲ ಜಮೀನಲ್ಲಿ. ಇಲ್ಲಿ ಎಲ್ಲೆಲ್ಲಿ ಉತ್ತಿದ್ದಾರೆ ನೋಡಿ, ಈ ಉತ್ತಿರೋ ಜಮೀನಲ್ಲಿ ಅಷ್ಟೆಲ್ಲ ಬೆಳೆದವ್ರೆ. ನಮ್ಮ ಹತ್ರ ಏನು ಇಲ್ಲ ಅನ್ನೋ ಥರ ಇದು ಮಾಡ್ತವ್ರೆ ಮಾತ್ರ. ಇವ್ರ ತಾವು ಕಳಿಬೇಕು ನಾವು ಬುದ್ಧಿಗಳನ್ನ. ಇದು ಅಳತೆಗೆ 4 ಅಡಿ ಅಂತೆ ಕಟ್ ಮಾಡ್ಕೊಂಡವನೇ ನಮ್ಮ ಹುಡುಗ. ಈ ಥರ ನಿಮಗೂ ನಮ್ಮೂರಲ್ಲಿ ನಾಗೂರದಲ್ಲಿ ಯಾರು ಹೆಲ್ಪ್ ಮಾಡೋರು ಬೇಕು ಅಂದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ, ಭರತ್ ಅಂತ. ಬೇಕಾದ್ರೆ ನಂಬರು ಬೇಕಾದ್ರೆ ಹಾಕ್ತೀನಿ. ಡ್ರಿಲ್ಲಿಂಗ್ ಮಿಷಿನ್ ತಗೊಂಡವನೆ, ಗುಯ್ ಅನಿಸ್ತಾವನು ನೋಡಿ, ಅಷ್ಟೇ ಗುಯ್ ಅನಿಸ್ತಾ. ಈಗ ಕ್ಯಾಪ್ ಹಾಕ್ತಾನೆ. ಏನದು? ಡ್ರಿಪ್ ಲಾಕ್ ಅಂತೆ, ಲಾಕ್ ಮಾಡ್ತಾವನೆ ಅಷ್ಟೇ. ಒಂಥವು ಆಯಿತು ಲಾಕ್ ಮಾಡಿ. 4 ಅಡಿಗೆ ಜಾಗ ಬಿಟ್ಟು ನೋಡಿ, ಡ್ರಿಲ್ಲಿಂಗ್ ಮಿಷಿನ್ ಡ್ರಿಂಗ್ ಅನಿಸ್ತಾ ಒಂದು ಡ್ರಿಪ್ ಒಂದು ಲಾಕ್ ಆಗ್ತಾ ಅಷ್ಟೇ. ಮೊದಲು ನಮ್ಮ ಕಾಂತಣ್ಣ ಸರಿಯೆಲ್ಲ ಕಟ್ಟಿ, ತೆವರೆಲ್ಲ ಕಟ್ಟಿ, ನೀರು ಕಟ್ಟೋರು ನಿಂತ್ಕೊಂಡು. ಇವಾಗ ಬರೀ ಬಂದು ಇಲ್ಲಿ ಗೇಟ್ ವಾಲ್ ಆನ್ ಮಾಡ್ಬಿಡೋದು, ಮನೇಲಿ ಹೋಗಿ ಮಲ್ಕೊಳ್ಳೋದು. ಏನೋ ಕಾಂತಣ್ಣ, ಅಷ್ಟೇ ತಾನೇ ಈಗ ಜೀವನ? ತಿರ್ಗ್ದಂಗೆ ಅಂತ ಹಿಡ್ಕೊಂಬ ಪೈಪ ಬಿಟ್ಕಿಟ್ಬಿಟ್ಟು. ಓಹೋ, ಚಪ್ಪಲ್ಕೆ ಹಾಕೊಂಡೆ ಕೂತ್ಕೊಬಿಟ್ಟೆ ನೀನು. ನೋಡಿ ಈ ಥರ ಏಕ ಡ್ರಿಲ್ಲಿಂಗ್ ಮಾಡಿ ಮಿಷಿನಲ್ಲಿ ಲಾಕ್ ಮಾಡಬೇಕು. ಬನ್ನಿ ಏನೇನೋ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಆಮೇಲೆ. ಯಾವ್ದು ಏನೇನಾಯ್ತಲ್ಲ? ಗಾಡಿ ಏನಾಯ್ತವೆ? ಯಾವುದು? ಏನು ಗಾಡಿ ಯಾವ್ದು ನಿಂದು? ಹೆಸ್ರಿಲ್ವ ಅದಕ್ಕೆ? ಏನು ಹೆಸ್ರಿಲ್ಲ? ಮತ್ತೆ ಓಡ್ಸೋಕಾಯ್ತದೆ? ಯಾಕನಾಯ್ತಲ್ಲ?
ನಿಮ್ಗೊಂದ್ ಸುಮಾನ ಏನ್ ಮಾಡಿ ಏನ್ ನಂಗ್ ಸುಮಾನೇ ಹಾ. ನಾನು ಓಲಿ ಪಾಪ ಕಷ್ಟ ಪಡ್ತಾ ಇಲ್ಲ ಇಷ್ಟೆಲ್ಲ ಆಗ್ಬಿಟ್ಟು ಹೆಲ್ಪ್ ಮಾಡ್ತಾ ಇದೀನಿ ಪಾಪ ನಿಮ್ ಮಗ ಫೋನ್ ಮಾಡ್ದ ಬಾ ಅಂತ ಬಂದು ಹೆಲ್ಪ್ ಮಾಡ್ತೀರಾ ನಂಗೂ ಬೇರೆ ಹುಷಾರಿಲ್ದಿರೋ ಟೈಮಾಗ ಬಂದು ಹೆಲ್ಪ್ ಮಾಡ್ತಾ ಇದೀನಿ ಖುಷಿ ಪಡು ಏನಪ್ಪ ಹುಷಾರಿಲ್ಲ ಏನು ಹುಷಾರಿಲ್ಲ ನೋಡು ಕೆಮ್ಮು ನೆಗಡಿ ಕೆಮ್ತಲ್ವಿಲ್ಲಿ ಸಿಕ್ಕಾಬಟ್ಟೆ ಇನ್ ನಿನ್ನಂಗೆ ಆರಾಮಾಗಿದಾವ್ ನಾವು ನಿಮ್ದು ಆರಾಮ್ ಜೀವನ ಕಂಡ್ರೆ ಎಲ್ಲ ನಿಮ್ ಮನೆಯವರೆಲ್ಲ ದುಡಿತೀರಿ ನೋಡು ನೀನು ಇಲ್ಲಿ ಕೆಲಸ ಮಾಡ್ತಿದ್ದಿ ವ್ಯವಸಾಯನ ಎಲೆ ತೋಟ ಬೇಡು ನಿಮ್ಮ ಮನೇಲಿ ನಿಮ್ಮ ಹೆಂಗಸರು ಹಸ ಮೇಯಿಸ್ಕೊಂಡು ಹಾಲು ಕರೀತಾರೆ ಇನ್ನೇನಪ್ಪ ನಿಮ್ಮ ಮಗ ಅದು ಡ್ಯೂಟಿ ಬೇರೆ ಮಾಡ್ತಾನೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟ್ ಇಲ್ಲ ಅಂದಂಗೆ ದುಡಿತಾವನೆ ನೀನ್ ಮರ ಹತ್ ಬಂದ್ರೆ ಒಂದ್ ವಾರ ದುಡಿಯುವುದು ಇಲ್ವಲ್ಲ ನಾವು ಬರೀ ಹತ್ ಮರವ ಇದು ಯಾಕಪ್ಪ ಇದೆಲ್ಗೆ ಹೇಳು ಇದು ಯಾಕೋ ಇದಾಯ್ತು ಮರ ಎಲ್ಲಿ ದುಡಿದ್ಬಿಟ್ಟು ನಾವು ಏನು ಕಾರ್ಯ ಇಲ್ಲ ಕೆಲಸ ಇಲ್ಲ ಏನಿಲ್ಲ ಖಾಲಿ ಪೋಲಿ ಅಳ್ಕೊಂಡಿದ್ದೀನಿ ಊರಲ್ಲಿ ಎಲ್ಲ ಬೈತಾ ಬಿದ್ದವ್ರು ನನಗೆ ಏನ್ ನಿಮ್ಮಂಗೆ ನಿಮ್ಮ ಮಗು ನಂಗೆ ದುಡಿತಾ ಇದಾವೆ ಹೋಗ್ಲೇನಕ್ಕೆ ಏನ್ ದುಡಿತದ ಬದನೆಕಾಯಿ ತೋಟ ಅವನು ಇನ್ನೇನ್ ಮತ್ತೆ 25,000 ಸಂಬಳ ತಗೋತಾನಲ್ಲ ಕಂದಣ ನಿನ್ನ ಮಗ ತಿಂಗಳಿಗೆ ಹೇಳಪ್ಪ ನೀನು ಇನ್ನೇನಪ್ಪ ಎಲ್ಲ ದುಡಿಯೋರ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಡ್ರಿಪ್ ಹಾಕಿ ಹೊಟ್ಟೋಗೋರೆ 1 2 3 4 5 6 7 8 9 ಹಾಕ್ತವನೆ ಗೈಸ್ ಇಲ್ಲ ಅಂದರೂ ಒಂದು 20 ತಗೋತದೆ ಅಂದ್ಕೊಂಡಿದ್ದೀನಿ 20 ಡ್ರಿಲ್ ಆಗ್ಬೋದಾ ನೋಡಿ ಡ್ರಿಲ್ಲಿಂಗ್ ಮಿಷಿನ್ ಡ್ರಿಂಗ್ ಅನ್ಸ್ಬಿಟ್ಟು ಲಾಕ್ ಮಾಡ್ತಾವನೆ ಕೊಟ್ರು ಬರಬರ್ನೆ ಅಲ್ಲೇ ತಂದು ಕೊಟ್ರೆ ಏನಿಲ್ಲ ಬರೀ ಎಷ್ಟಾಯ್ತು 1850 ರೂಪಾಯಿ ಆಯ್ತು 1850 ಐತೆ ಎಷ್ಟು ಏನ್ ತಗೊಂಡಿದ್ರೆ 8 ಗೀರಾ ರೈಸು ಏನು ಗೀ ರೈಸು ಒಂದು ಇದು ಬೋನ್ಲೆಸ್ ಚಿಕನ್ ಗ್ರೇವಿ ಬೋನ್ಲೆಸ್ ಚಿಕನ್ ಗ್ರೇವಿ ಆಮೇಲೆ ಮಾಮೂಲಿ ಒಂದು ಇದು ಹಾ ಚಿಕನ್ ಪನ್ನೀರ್ ಮಸಾಲ ಅಂತ ಏನೋ ಚಿಕನ್ ಪನ್ನೀರ್ ಮಸಾಲಾನೇ ಇಲ್ಲ ಪನ್ನೀರ್ ಇದು ಒಂದು 6 ಪೀಸ್ ಇದ್ದು ಅದ್ರಲ್ಲಿ 6 ಪೀಸ್ ಅಷ್ಟೇ ಇರುತ್ತೆ ಓಲಿ ನೀವೆಷ್ಟು ಜನ ಇದ್ರೆ ನಾವು ಆರಾಡಿದ್ದು 6 ಅಷ್ಟೇ ತಗೊಂಡಿದಿರಲ್ಲ ಅಷ್ಟಕ್ಕೆ ನೀವು 1800 ರೂಪಾಯಿ ತಗೊಂಡಿದ್ದೀರಾ ಇನ್ನೇನು ಕಮ್ಮಿ ಏನಿಲ್ಲ ಅದು ಓ ಏನು ಇರ್ಲಿಲ್ಲ ಅಲ್ಲಿ ಹಾ ಫುಲ್ ಖಾಲಿ ಏನಂದ್ರೆ ಅದನ್ನು ಕೊಡ್ತಾ ಇರ್ಲಿಲ್ಲ ಅವನು ಲಾಸ್ಟ್ ಅಲ್ಲಿ ನಾವು ಹಣ ಊಟ ಮಾಡ್ಬೇಕು ಅಂದ್ಬಿಟ್ಟು ಇದ್ ಮಾಡಿದ್ಮೇಲೆ ಗಲಾಟೆ ಮಾಡ್ದು ಹಾ ಮೇಲೆ ಕೊಟ್ರು ಹೋಗಿದಿರಲ್ಲ ಹೇಳಿ ಎಂಪೈರ್ಗೆ ನಿಮ್ಗೆ ಕಾಸ್ಟ್ಲಿ ಅನ್ಸಿಲ್ವಲ್ಲಿ ಊಟ ಎಲ್ಲೂ ಇಲ್ಲ ರಾಮ ಚನ್ಮಣ ತಾಜ್ಗೆ ಹೋದೋ 10:10 11 ಗಂಟೆಗೆ ಬಾಕ್ಲು ಹಾ ಆಮೇಲೆ ಮದ್ದೂರ್ದು ಹೋಯ್ತಾ ಇದ್ದೋ ಹಾ ಮದ್ದೂರೆಲ್ಲ ಸುತ್ಕೊ ಬಂದು ಲಾಸ್ಟ್ ಅದೊಂದು ಇತ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದ ಆಮೇಲೆ ಎಂಪೈರ್ಗೆ ಹೋಗಿದಿರಲ್ಲ ಎಂಪೈರ್ ಅಲ್ಲಿ ಎಂಪೈರ್ಗೆ ನಮ್ಮಂತ ರೈತರಿಗೆ ಅವೆಲ್ಲ ನೀವೇನೋ ದುಡ್ಡು ಮಾಡಿದಿರಿ ಚಿಕ್ಕ ವಯಸ್ಸಿಗೆ ಹೋಯ್ತಿರ್ಕಂಡ್ರಿ ನಾವು ನಾವಲ್ಲ ಹಾ. ಹೋಗಿದಾಗ ಹಾ ಯಾರು ಬಿಲ್ ಪೇ ಮಾಡಿದ್ರು ಅವನಿಗೆ ಅವನೇ ಮಾಡನೆ ಅವನೇ ಮಾಡ್ದಾಗ ಅವ್ರು ಇಂಗ್ಲೀಷ್ ಅಲ್ಲಿ ಮಾತಾಡೋರು ಅವನೇ ಮಾತಾಡ್ಕಣಪ್ಪ ಇಂಗ್ಲೀಷಲ್ಲಿ ನಮ್ ಕರ್ನಾಟಕದಲ್ಲಿ ಇದ್ದಿ ನಮ್ ಚನ್ನಪಣ್ಣದ ಇದ್ದಿ ನೀವು ಇಂಗ್ಲೀಷ್ ಮಾತಾಡ್ ಬಂದಿದ್ದೀರಲ್ಲ ಮಾತಾಡ್ದ ಹಾ ಇಂಗ್ಲೀಷ್ ಸಪ್ಲೈ ಮಾಡೋನು ಹಾ. ಕನ್ನಡ ಗೊತ್ತಿರಲಿಲ್ಲ ಅವ್ನು ವಿಷಯ ಹಾ ಭಯ ಏಕ್ ಇನ್ನೊಂದು ಪ್ಲೇಟ್ ಅಂತ ಅದೇ ಇಂಗ್ಲೀಷ್ ಅಲ್ಲಿ ಮಾತಾಡುವ ಹಿಂದಿ ಕಡದು ನಾವು ನಾವು ಹತ್ರ ಮಾತಾಡಿ ಕೊನೆಗೆ ತಿಂಕೊ ಮುಂದ್ರಿ ಚೆನ್ನಾಗೈತೆ ಅಲ್ಲಿ ಚೆನ್ನಾಗಿತ್ತು ಕಾಸ್ಟ್ಲಿಕನೋ ರೈಸ್ ಏನು ಆಪರೇಷನ್ ಆಪರೇಷನ್ ಒಂದು ರೈಸ್ ಬೇಕಂತೆ ಹಾ ನಾವು ಹೋದಾಗೆ 2-3 ತಿಂತೀವಿ ರೈಸ್ ನಾವು ಹೋದಾಗೆ ಇಲ್ಲಾಂದ್ರೆ 2-3 ತಿಂತೀವಿ 6 ಜನ ಕಾರ್ ಹೇಳಿದ್ರಾ ಹಾ ನಾವು ಹೋದಾಗೆ 2-3 ತಿಂತೀವಿ ವಿಡಿಯೋ ಮಾಡ್ಬೇಕಾದ್ರೆ ಬಟ್ ನಮ್ಮ ಹುಡುಗರು ಹಾ ಏನು ಇಲ್ಲ ಬೇರೆ ಏನೋ ತಗೊಳಕ್ ಏನೂ ಇದ್ದಿಲ್ವೇ ಫುಲ್ ಎಲ್ಲ ಖಾಲಿ ಕ್ಯಾಂಟೀನ್ ಕ್ಲೋಸ್ ಬಿಡ್ತಾ ಇದೀವಿ ಹಾ ಇದು ನೋಡಿ ಗೈಸ್ ಎಂಪೈರ್ಗೆ ಹೋಗಿ ನಮ್ಮ ಹುಡುಗರು ಕಾಸ್ಟ್ಲಿ ಅಂದ್ಬಿಟ್ಟು ಹಂಗೆ ವಾಪಸ್ ಬಂದ್ಬಿಟ್ಟವ್ರೆ ವಾಪಸ್ ಏನು ಬಂದಿಲ್ಲ ಚೆನ್ನಾಗಿ ತಿನ್ಕೊಂಬಂದವ್ರೆ ಬಟ್ ದುಡ್ಡು ಜಾಸ್ತಿ ಆಯಿತು ನಮ್ಮಂಥವ್ರಿಗೆಲ್ಲ ಅಂತ ಹೇಳ್ತಾವನೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಅದು ನಮ್ಮಂಥವ್ರಿಗೆಲ್ಲ ಎಲ್ಲಿ ಸಾಫ್ಟ್ವೇರ್ ಕಂಪ್ನೀಲಿ ಏನೋ ತಿಂಗಳು 1 ಲಕ್ಷ 2 ಲಕ್ಷ ತಗೋತಾರಲ್ಲ ಅಂಥವ್ರಿಗೆ ಅದು ಹೋಟೆಲ್ಲು ನಮ್ಮಂಥವ್ರಿಗೆ ಬಡವ್ರಿಗೆ ರೋಡ್ ಸೈಡಲ್ಲಿ ಇರ್ತವೆ ತಿನ್ನಿ ಅಂತ ಬಟ್ ಏನು ಮಾಡ್ತೀರಾ ಮಧ್ಯರಾತ್ರಿ 2 ಗಂಟೆಯಲ್ಲಿ ಯಾವುದೂ ಓಪನ್ ಇರೋಲ್ಲ ಅದರಿಂದ ಅವರು ಅಲ್ಲಿಗೆ ಹೋಗಿ ತಿನ್ಕೊಂಬಂದವ್ರೆ ಅದು ನೋಡಿ 6 ಜನಕ್ಕೆ 8 ರೈಸ್ ಎಡ್ಕಿಲ್ವಂತೆ ಏನು ಮಾಡುವ ಹೇಳಿ ನೋಡಿ ನಮ್ಮ ಹುಡುಗ ಅಲ್ಲಿ ತಗೋಬತ್ತವನೆ ಪೈಪು ಸಾಲ್ಟೇಜ್ ಆಗಿತ್ತು ತಗೋಬತ್ತವನು ನೋಡಿ ಗಾಡೀಲಿ ನನ್ನ ಗಾಡಿನ ಏನು ಇದು ಮಾಡ್ಕೊಬಿಟ್ಟವ್ರು ಇವರಿಬ್ರು ಅಲ್ಲಿಂದನೇ ಏನೋ ಬೈಕೋ ಬತ್ತವ್ರೆ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೋಬಿಟ್ಟವ್ರೆ ಯಾರು ಕಂಡಿಡಿಕಾಯ್ತಲ್ಲ ಏನಂದಲ್ಲ ಎಲ್ಲಿದ್ದಲ್ಲ ನೀನು ಎಲ್ಲಿದೆ ಅಂದ್ರೆ ಇಲ್ಲೇ ಇದೀನಲ್ಲ ನೀವು ಇವಾಗ ಯಾಕೆ ಇವತ್ತಿನ ನೀನು
ಜೀವ ಕೆಲಸ ಮಾಡೋರ್ನ ಜೀವ ತಿಂದ ಕೆಲಸ ಮಾಡ್ತಲ್ಲ ನಾನು. ಓ ಮೊಬೈಲ್ ಹಿಡ್ಕೊಂಡ್ ಮಾಡ್ತಾ ಇದ್ದಿ. ನಮ್ ಕಾಂತಣ್ಣ ಹೇಳ್ತವನೆ ಹಾ ಈ ವರ್ಷನೇ ಅಂತ ಟೊಮೊಟೊ ಹಣ್ಣ್ ಬೆಳಿತಾ ಇರೋದು. ನೆಕ್ಸ್ಟ್ ವರ್ಷ ಗಾಜ ಬೆಳೆದಾರೆ. ಹಂಗಂತ ಹೇಳ್ತಾವ್ರೆ. ಇದೇ ಫಸ್ಟ್ ವರ್ಷ ಅಂತೆ ಟೊಮೆಟೊ ಹಣ್ಣ್ ಬೆಳಿತಾ ಇರೋದು. ಹಾ ಹಂಗಂತ ಹೇಳ್ತಾವ ನಮ್ ಕಾಂತಣ್ಣ. ಓ ಕಾಂದಣ್ಣ ಇದೇ ವರ್ಷ ಫಸ್ಟೇ ವರ್ಷ ಹೊಡಿಬಲ್ಲ ಹಾಕುವಲ್ಲ ಅವ್ನ್ ಮಾಡ್ತಾನಲ್ಲ. ಇವಾಗ ನಮ್ಮ ದಾಸ ಬಂದವ್ರೆ ಅಲಿಯಾಸ್ ಮೋಹನ್ ಎದ್ನಿಂದ ದಾಸ ಯಾಕಡಿಕೆ ದಾಸ ಕಂಪ್ನಿ ಹೋಗ್ಲಿ ಇವತ್ತು. ಓ ಡ್ಯೂಟಿ ರಜಾ ಹಾಕಿದ್ವಿ ಕಣಪ್ಪ. ಏನ್ಕಪ್ಪ ರಜಾ? ಟ್ರಿಪ್ ಹೋಗಿ ಕಣ. ಟ್ರಿಪ್ ಹೋಯ್ತಾ ಇದ್ದೀರಲ್ಲ ಬಿಟ್ಬಿಟ್ಟಿ ನಿನ್ನ ಬುಡಕಾದ ಬಾರೇನು. ಎಷ್ಟು ಸಂಬಳ ದಾಸ ಯಾರಿಗೆ? ನಿನ್ಗೆ ಕಮ್ಮಿ ಕಣ, ಒಂದ್ 17,000 ಕೊಡ್ತಾರೆ. ಸುಳ್ಳು ಹೇಳ್ಬೇಡ. 32,000 ಅಂತ. 32,000 ಕೊಟ್ಟಿದ್ರೆ ನಾನ್ ಯಾಕೆ ಇಲ್ಲಿ ಬಂದು ಪರ್ರ ಅಂತ ಕೇಳ್ಬೇಕಾಯ್ತು. ನಮ್ಮೂರಲ್ಲಿ 2 ಹೆಕ್ಟೇರ್ ಡೂಪ್ಲೆಕ್ಸ್ ಮನೆ ಕಟ್ಬಿಟ್ಟು ಯಾಕ್ರಲ್ಲ ಹಿಂಗೆ 8 ಎಕರೆ ಜಮೀನ್ ಮಾಡಿಕೊಂಡು ಅಯ್ಯೋ ಆಮೇಲೆ ಈಗ ಅಲ್ಲಿ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲಿ 32,000 ಸಂಬಳ ಕೊಡ್ತಾರೆ. ಎಲ್ಲ ಕಳ್ದಿ PF ಎಲ್ಲ ಕಟ್ಟಾಗಿ ಇದ್ಕಿಂಡ ಬೇಕೆ ಸುಖ ಪುರ್ಸ. ಅವ್ರ ಮನೆ ಏನಾರ ನೋಡ್ಬಿಟ್ರೆ ನೀವು ಕಳ್ದೋಯ್ತೀರಿ ಮಾತ್ರ. ಯಾಕ್ರಲ್ಲ ಹಿಂಗೆ ಹೇಳ್ಕೊತಿದ್ದೀರಿ. ಮನೇನು ತೋರಿಸ್ತೀನಿ ಅವಂದ. ಸಾಲ ಎಷ್ಟಿದಪ್ಪ? ಸಾಲ ಅದೇ ಕಣ 30 ಲಕ್ಷ. ನಂಬುತ್ತಾರೆ ಹೇಳು. 3 ಲಕ್ಷನ 30 ಲಕ್ಷ ಅಂತದಿಯಲ್ಲ. 3 ಲಕ್ಷ ಇದ್ರೆ ಯಾಕ್ಲಕ್ ಬೇಕಾಯ್ತು ಇಷ್ಟೊಂದಲ್ಲ. ನೋಡಿ ಇವಾಗ ಪೈಪ್ ಎಲ್ಲ ತಗೋತಾರ ನಮ್ ಹುಡುಗ. ಇವಾಗ ತೋರಿಸ್ತೀನಿ ಮನೆ ಅದು ಯಾವ ತರ ಹಾಕೋದು ಅಂತ ಮುಡ್ಕೊಂಡ್ ಹೋಗಿ. ಪೈಪು ಚಿಕ್ಕಾಗಿಲ್ಲ ಇದು ಮಚ್ಚಿ. ಚಿಕ್ಕ ಆಯ್ತು. ದೊಡ್ಡದೇ ತಗೊಂಡಿದ್ರೆ ಆಗೋದು. ಒಂದ್ ದೊಣ್ಣೆ ಕೊಡು. ದೊಣ್ಣೆ ಕೊಡಪ್ಪ ಅವ್ನಿಗೆ. ಹಿಡ್ಕೊಂಡು ಹೋಗ್ಲಿ ಉದ್ದಕ್ಕೆ. ಈ ಕಡೆ ತುದಿಲೊಬ್ರು ಹಿಡ್ಕೊಳ್ಳಿ. ಇಲ್ಲಪ್ಪ ಬತ್ತವನೆ ನೋಡಿ. ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಬತ್ತವನೆ. ಯಾವ ದೇವಸ್ಥಾನಕ್ಕೆ ಹೋಗಿದಪ್ಪ? ಎಲ್ಲ ನಾವು ಇದೆಲ್ಲ ಬೆಳ್ಕೊ ಬತ್ತದಿ. ಬತ್ತೀಯಾ? ಇಲ್ಲಿ ನಮ್ಮ ಬಸಪ್ಪನ ದೇವಸ್ಥಾನ. ನಮ್ಮ ಬಸಪ್ಪನ ದೇವಸ್ಥಾನಕ್ಕೆ ಹೋಗಿದೆ ಕಣಪ್ಪ. ಬಸಪ್ಪನ ದೇವಸ್ಥಾನಕ್ಕೆ ಇವಾಗ ಯಾಕೆ ಬಂದಿದೆ? ಇಲ್ಲಿ ಪೈಪ್ ಹಿಡಿಯಕ್ ಬಂದೆ. ಪೈಪ್ ಹಿಡಿಯಕ್ಕಿಲ್ಲ ಎಳಿತವ್ರಲ್ಲಪ್ಪ ಇಲ್ಲಿ ಇಬ್ರು. ಅಲ್ಲಿ ಎಳ್ಕೊಂಡು ಹೋಯ್ತಾವ ಬಂದಿದೀನಿ. ಮತ್ ಸುಮ್ನೆ ನಿಂತ್ಕೊಂಡು ನೋಡ್ತದಿ. ಪೈಪ್ ಏನು ಹೇಳಕ್ಕಿಲ್ವೇ ನಮ್ಗೆ ಹಿಂಗ್ ಮಾಡು ಅಂತ ಹೇಳಿದ್ರೆ ಮಾಡು. ಏನ್ ಹೇಳಿ? ಅದೆಲ್ಲ ಹಂಗ್ ಕಳಿಬೇಡ. ಅಲ್ಲಿ ಕಟ್ ಮಾಡು. ಅದೇ ಕಳ್ದಿಲ್ಲ ಅಲ್ಲ. ಅದೆಲ್ಲ ಬೇಕು ಸಾಲಲ್ಲ ಇದು. ಅದು ಸಾಲ ಆಯ್ತು. ಏನ್ ಸಾಲೋದಿಲ್ಲ, ಸಾಲ್ತದೆ ನೋಡಿ. ಆಮೇಲೆ ಡ್ರಿಲ್ಲಿಂಗ್ ಪೈಪ್ ಎಲ್ಲ ಎಳ್ಕೊಂಡು ಹೋದ. ಎಳ್ಕೊಂಡೋಗಿ ಆ ತುದಿ ಬಿಡ್ತಾವನೆ. ಇಲ್ಲಿ ಕಟ್ ಮಾಡಾದ್ಮೇಲೆ ಜಾಯಿಂಟ್ ಮಾಡ್ತಾರೆ. ಮನಿ ಕೊಡಪ್ಪ ದಾಸ. ನೀನ್ ಕ್ಲೀನ್ ಆಗಿ ಎಳ್ಕೊಂಡು ಹೋಗು. ಒಂದ್ಸಮ ಹೇಳಿರ್ಲ ಅದ ಇದು ಉಲ್ಟಾ ಪಲ್ಟಾ ಆಗೋದಿಲ್ಲ. ನೀರ್ ಹಾಕ್ಬೇಕಾದ್ರೆ ಉಲ್ಟಾ ಪಲ್ಟಾ ಆಯ್ತದೆ. ನಾನು ಹೇಳೋದ್ ಮಾತ್ ಕೇಳು ದಾಸ. ಹಿಂಗೆಲ್ಲ ಹೇಳ್ಕೊಂಡು ಗೈಸ್ ನೋಡಿ ಯಾವ ತರ ಮೋಟರ್ ಹೇಳ್ಕೊಂಡು ಹೋಯ್ತವ್ರೆ ನೋಡಿ. ಅದು ಉಲ್ಟಾ ಪಲ್ಟಾ ಆಗಿರೋ ಹಂಗೆ ಸರಿ ಮಾಡ್ಲಾ? ಮತ್ತೆ ಅದೊಂದ್ಸಲಿ ಆಮೇಲೆ ಬಳಸ್ಕೊಂಡು ನಿಲ್ಸ್ಕೊಬೇಕಾಯ್ತದೆ. ಗೈಸ್ ನೋಡಿದ್ರಲ್ಲ ಯಾವ ತರ ಅಂತ ನೋಡಿ. ಹೇಳ್ಕೊಂಡು ಹೋಯ್ತಾ ಹತ್ರ ಆಯ್ತು ಅನ್ಸ್ತದೆ ನನ್ಗೇನು. ಇಲ್ಲೆಲ್ಲ ಹತ್ರ ಏನೋ ಇಲ್ಲ, ದೂರನೇ ಆಯ್ತು. ಕರೆಕ್ಟಾಗಿ ಐತೆ ನೋಡಿ ಗೈಸ್. ಇಷ್ಟು ಜಮೀನ್ಗೆಲ್ಲ ಇವಾಗೆಲ್ಲ ಪೈಪ್ ಹಾಕ್ಬೇಕು. ಹಾಕ್ತಿವಿ ಬನ್ನಿ. ಕೈಯೆಲ್ಲ ಉರಿ ಬಂದ್ಬಿಟ್ವಿ. ಎಲ್ಲ ಕೈ ತೋರ್ಸು. ಕೈ ಏನೋ ಚೆನ್ನಾಗೇವಲ್ಲ. ಕಿದೋಗಿದದೆ. ಕಷ್ಟ ಪಡ್ಬೇಕಪ್ಪ ರೈತರು ಅಂದ್ರೆ. ರೈಸ್ ನೋಡಿ ಇನ್ನೇನೋ ಮಳೆ ಬರೋ ತರ ಆಗೈತೆ. ಮುಚ್ಕೊಂಡೈತೆ ಯಾವ ತರ. ಮಳೆ ಬರುತ್ತೆ ಬಟ್ ಎಲ್ಲ ಇದ್ ಮಾಡ್ಬೇಕಲ್ವ ಇವಾಗ. ಮಳೆ ಬರೋಷ್ಟೆಲ್ಲ ಫಿನಿಶ್ ಮಾಡ್ಬಿಟ್ಟು ಹೋಗ್ಬೇಕು. ಈಗ 2 ಲೈನ್ ರೈನಿಂಗ್ ಡ್ರಿಪ್ ಎಳ್ಕೊಂಡು ಹೋಗ್ರೆ. ಈಗ 3ನೇದು ಬೆಳಿಬೇಕು. ಗೈಸ್ ನಮ್ ಗುಂಪಲ್ಲೇ ಇಲ್ಲಾಂದ್ರು 2 ಬಸ್ ಓನರು ಇಲ್ಲ. ಅವ್ನ್ ನೋಡಿ ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ 2 ಬಸ್ ಬರ್ತದವೆ. ಗೈಸ್ ನೋಡಿ 2 ಬಸ್. ಏನ್ ಸರ್ ಯಾಕ್ರಲ್ಲ ಎಲ್ಲ ಅವ್ನ್ ದಾಸ ನೋಡ್ರೆ. ಡೂಪ್ಲೆಕ್ಸ್ ಮನೆ ಕಟ್ಬಿಟ್ಟಿ 30 ಲಕ್ಷ ಸಾಲ ಅಂತ ಸುಳ್ಳು ಹೇಳ್ತಾನೆ. ನೀನು 2 ಬಸ್ ಓನರು. ನೀನು ಹಿಂಗ್ ಸುಳ್ಳು ಹೇಳಿದ್ರೆ ಹೆಂಗ್ಲ? 33 ಲಕ್ಷ 60 ಲಕ್ಷ ಲೋನ್ ಅವೆ ಗಾಡಿ. ಯಾವ ಒಟ್ನಲ್ಲಿ 2 ಬಸ್ ಓನರ್ ಅಲ್ಲಪ್ಪ. ಲೋನ್ ತೀರ್ಸಕ್ಕಿಲ್ವಾ? ಏನ್ ಲೋನು? ಬಸ್ ಓನರ್ ದುಡಿತಾ ಇದೆಯಲ್ಲ. ದುಡಿತಾದ್ರೆ ತಿಂಗಳಿಗೆ 2 ಬಿಲ್ 3 ವರ್ಷ ಬೇಕು. ಅದು 3 ವರ್ಷ ದುಡಿಬೇಕು. ನಂದಾಗಬೇಕು ಅಂದ್ರೆ ಸುಮ್ನಿರಪ್ಪ. ತಿಂಗಳಿಗೆ 2 ಲಕ್ಷ ಇದ್ದಾವತ್ತದಿ ಬಿಲ್ ಎತ್ಕೋತದಿ. 2 ಲಕ್ಷ ರೋಡ್ ಟ್ಯಾಕ್ಸ್ 30,000 ಕಟ್ಬೇಕು. ರೋಡ್ ಟ್ಯಾಕ್ಸ್ ಕಟ್ಬೇಕು. ಡ್ರೈವರ್ 20,000 ಕೊಡ್ಬೇಕು. ಡ್ರೈವರ್ 50,000 ಕೊಡ್ಬೇಕು. ಆಮೇಲೆ ಹೇಳು ಡೀಸೆಲ್ 50,000. ಓನರು ನೀನು, ಡ್ರೈವರು ನೀನೆ ಒಂದ್ ಬಸ್ಗೆ. ಯಾಕ್ಲೆ ಹಿಂಗ್ ಹೇಳಿ ಕೇಳಲ್ಲ ಅವನೇ. ಈ ಶನಿವಾರ ಭಾನುವಾರ ಯಾವಾರ ಟ್ರಿಪ್ಗಳು ಬಂದ್ರೆ ಅವಕ್ಕೆ ಹೋಯ್ತಿ. ಅದ್ರಲ್ಲಿ ದುಡ್ಡು ಇಸ್ಕೋತಿ ಬಾಡಿಗೆ. ಇನ್ನೇನ್ ಬೇಕಪ್ಪ ಬಸ್ಗೆ ಹೇಳಪ್ಪ. ಏನ್ ನೀರ್ ಹಾಕೊಂಡ್ ಓಡಿಸ್ತೀವಿ. ಯಾವ ಇದಕ್ಕೆ ಹಾಕಿರೋದು ಇವಾಗ ಬಸ್ನ? ಯಾವ ಇದಕ್ಕೆ ಹಾಕಿರೋದು? ಯಾವ ಕಂಪ್ನಿಗೆ? ಟೊಯೋಟಾ ಇನ್ನೇನಪ್ಪ? ಮೇನ್ ಬ್ರಾಂಚ್ ನಮ್ದೇ. ಮೇನ್ ಬ್ರಾಂಚ್ ನಿಮ್ದೆ. ಇನ್ನೇನಪ್ಪ ಇದ್ಕಿಂಡ ಬೇಕೆ? ಸಾಕು ನೋಡಿ ಎಲ್ಲ ಹೇಳ್ಕೊಂಡು ಹೋಯ್ತವ್ರೆ. ನೆಕ್ಸ್ಟ್ ಇನ್ನೇಡ್ ಗಾಡಿ ಬಾರ ಬೆಳಿಲಿ ನಮ್ಮ ಹುಡುಗರು. ನಮ್ಗೆ ಒಂದಿನ ಯಾವ ತರ ಫ್ರೀಯಾಗಿ ಕರ್ಕೊಂಡ್ ಹೋಯ್ತಾನೆ ಬಾಡಿಗೆಗೆ. ಮದ್ವೆಗೆ ಹುಡುಗಿ ಸಿಗ್ಬೇಕಲ್ಲಪ್ಪ ನಮ್ಗೆ. ನಮ್ ಹುಡುಗಿ ಸಿಕ್ಕರೆ ನಮ್ ಕರ್ಕೊಂಡ್ ಹೋಯ್ತೀನಿ. ಬಾಡಿಗೆ ಕಂಟೆಂಟ್ ಹಾಕ್ತೀನಿ ಬಿಡು. ಶನಿವಾರ ಭಾನುವಾರ ನಿಂದೆ ಯಾರಿದ್ರು ಹೇಳ್ತೀನಿ.
ಗೈಸ್ ಮದಿಕು ಎರಡ್ ಬಸ್ ಓನರು ಮತ್ತೆ ಎರಡ್ ಬಸ್ ಬರ್ತಾವೆ ನಾವ್ ಎಲ್ರು ಮಧ್ಯ ಬಟ್ ನಮ್ ಹುಡುಗರು ಬೆಳೀಲಿ. ಅದಾದ್ಮೇಲೆ ಅಲ್ಲಿ ಬಸ್ಸಿನ ಬಂದು ಇಲ್ಲಿ ಎಲೆ ತೋಡ್ತಾರೆ, ಎಲೆ ಕೂದಿ ಹಸುಗಳಿಗೆ ಹುಲ್ ಕೂದಿ ಎಲ್ಲಾ ತರಾನು ಕೆಲಸ ಮಾಡ್ತಾರೆ. ನೋಡಿ ನಮ್ಮ ರೈತರು ಮಕ್ಕಳು ಯಾವ ತರ ಕಷ್ಟಪಟ್ಟು ಏನೇನ್ ಮಾಡ್ತಾರೆ. ಇಲ್ಲಿ ಹೊಲದಲ್ಲೆಲ್ಲ ಗೇದಿ ಇದ್ ಮಾಡಿ ಟೀ ಕುಡಿತೀನಿ ಬಂದಿರೋದೆ ಅಂತ ಕೇಳು. ನೋಡಿ ಗೈಸ್ ಇದು ರೈನ್ ಡ್ರಿಪ್ ಹಿಡ್ಕೊಂಡು ಹೆಂಗ್ ಓಡ್ತಾವ ಇದ್ದವನೆ. ಚಡ್ಡಿ ಎತ್ಕೊಳಲ್ಲ, ಪ್ಯಾಂಟ್ ಹಾಕೊಂಬರಕ್ಕಿಲ್ಲ, ಮಾನ ಮರ್ಯಾದೆಲ್ಲ ಕಳಿತಿಯಲ್ಲ ನಮ್ಮವ್ವ. ಆಮೇಲೆ ಚಡ್ಡಿ ಪಂಚೆ ಅಂಟರು ಇದಾಕೊಂಡ್ ಜೀವನ ಮಾಡೋರು ನಾವು. ಬಿಡಪ್ಪ ಇವಾಗ ಹೇಳ್ದಲ್ಲ ನಿಧಾನಕ್ಕೆ ಬಾ. ಇಲ್ಲಿ ಟೀ ಯಾರು ಕುಡ್ಕೊಬಿಡುದಿಲ್ಲ, ಟೀ ಅಲ್ಲೇ ಇರ್ತದೆ. ಟೀ ನಮ್ ಕಾಂತಣ್ಣ ತಂದದೆ ಅಂತ ಗೊತ್ತು. ಶಿವ್ ನೋಡಿ ಸುಮ್ನೆ ನಿಂತವನೆ. ಯಾಕಾರ ಗೊತ್ತಾರ ನಾವು ಹೊಸಿ ಕಷ್ಟ ಮಾಡಿದನ, ನಾವು ಹೊಸಿ ಕಷ್ಟಪಟ್ಟು ಕೆಲಸ ಎಲ್ಲ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಹೊಡೆದಿ ಇದ್ ಮಾಡಿದೀನಿ. ನೋಡ್ತವ್ರಲ್ಲಿ ವಿಡಿಯೋ ನೋಡ್ತವ್ರೆ ನಾನು ಎಷ್ಟು ಕಷ್ಟಪಟ್ಟಿದೀನಿ ಅಂತ. ಇವನ್ ತರ ದೇವಸ್ಥಾನಕ್ಕೆ ಹೋಗಿ ಊಪತಿ ಇಕ್ಕೊಂಬಂದಿದ ನಾವು. ಊಪತಿ ಅಂತಂದ್ರೆ ನಾವು ಸ್ನಾನ ಮಾಡೋ ಮೇಲೆ ಪೂಜೆ ಮಾಡ್ತೀವಿ ನಮ್ಮ ಮನೆ ದೇವ್ರಿಗೆ. ಮಾಡ್ದಲ್ಲಿ ಬರಲ್ಲ. ನಾಮಕರಣ ಯಾವಾಗ? ನಾಮಕರಣ ನವೆಂಬರ್ 15ಕ್ಕೆ. ನವೆಂಬರ್ 15ಕ್ಕೆ ಮೊದ್ಲು ನರ್ವಿದ್ ಒಂದ್ ಮರಿ ಬಾಕಿ ಇದೆ. ನಾಮಕರಣಕ್ಕೆ 4 ಮರಿ. ಏನಿಲ್ಲ ಅಂದ್ರೂ ಒಳ್ಳೆ ಊಟ ಹೋತು. ಓಡು ನಿಧಾನಕ್ಕೆ ಹೋಗು. ಮೊಬೈಲ್ ಕೊಟ್ಬಿಟ್ಟವಲ್ಲ ನಮ್ ಕೈಗೆ. ಏನ್ ಮಾಡ್ತೀರಾ ನೋಡಿ ಪಾಪ. ಯಾರ ಐಕ ಮಕ್ಕಳು ನೋಡ್ರೆ ಎದ್ರಿಕೊಬಿಡ್ತಾರೆ. ನೋಡ್ತಾರ ನೋಡಿ ಅಲ್ಲಿ ಆರಾಮ ನಡ್ಕೊಬತ್ತವನೆ. ಇಲ್ಲಿ ಕಾಫಿ ಟೀ ತಂದವ್ರೆ ನಮ್ ಕಾಂತಣ್ಣವ್ರು. ಇವರೇ ಓನರ್, ಜಮೀನ್ ಓನರ್ ಕಾಂತಣ್ಣ ಅಂತ. ಅವ್ರ ಮಗ ಇಲ್ಲ ಅವ್ನು ನೋಡಿ ಕಾರ್ತಿಕ್, ಇವನು ಕಾರ್ತಿಕ್ ಅವ್ರ ಮಗ ಅಂತ. ಅವರು ಒಳ್ಳೆ ಇದ್ ಮಾಡ್ತಾರೆ ಗೈಸ್. ನಮ್ಮ ಹಳ್ಳಿಲಿ ಇತ್ಕೊಂಡೆ ಏನೇನ್ ಮಾಡ್ಬೋದು ಅಂತ ನೀವೇ ನೋಡಿದ್ರು. ಈ ತರ ಎಲ್ಲ ಫಸ್ಟ್ ಕಷ್ಟ ಪಡ್ತಿದ್ರು. ಇವಾಗ ಏನು ಕಷ್ಟನೇ ಇಲ್ಲ. ಈ ತರ ರೈನ್ ಪೈಪ್ ಹಾಕೊಂಡಾಗ ಸಮ್ಮಕ್ಕೂ ಇಲ್ಲ. ಈಗ ಎಲ್ಲಾ ಕಡೆ ಗೇಟ್ ವಾಲ್ ಮಾಡ್ಬೇಕು. ನೋಡೋಣ ಯಾವ ತರ ಇದ್ ಮಾಡ್ತಾನೆ ಅಂತ. ಇವಕ್ಕೂ ಬಂದವ ಗೇಟ್ ವಾಲ್. ನಾನ್ ಕಂಡಂಗೆ ಬೇರೆ ಕಡೆ ರೈನ್ ಪೈಪ್ ಎಲ್ಲ ರೆಡಿ ಹಾಕಿರ್ಲಿವೆ ಗೇಟ್ ವಾಲ್. ಬಟ್ ಇದ್ರಲ್ಲಿ ನೋಡಿಲ್ಲ. ಒಟ್ನಲ್ಲಿ ಹನಿ ನೀರಾವರಿನಾ? ಎಷ್ಟು ಅವರ್ ಬಂದದು? ಎನಿ ಟೈಮ್ ಹನಿ ನೀರಾವರಿ. ಅದು ಇನ್ನೊಸಿ ಮ್ಯಾಕ್ ಹಿಡ್ಕೊ ಆಯ್ತು. ಅಲ್ಲಿ ಹಿಡ್ಕೋಬೇಡ. ಅಯ್ಯೋ ಸಾಕು. ಇನ್ನೊಸಿ ಓಲಿ ಅವನು. ಈಗ ಕುತ್ಕೊಂಡು ಏನ್ ಮಾಡ್ತಾ ಇದೀನಿ? ಟೀನಾರು ಬಿಡು, ಟೀ ಕುಡಿವಾ. ಮಾತಾಡ್ ಸುಸ್ತಾಗಿದ್ದೀನಿ ನಾನು. ನೀನ್ ಹಿಂಗಂದ್ರೆ ಹೆಂಗೆ? ಕೋಟಿ ದುಡ್ಡು ಮಾಡ್ತಾ ಇದೀರಿ ನೀವೆಲ್ಲ. ಅಪ್ಪ ಮಕ್ಳೆಲ್ಲ ಸೇರ್ಸಿ ನಿಂಗೆ ಶುಗರ್ ಅಲ್ಲ? ನಮ್ ಜೀವನದಲ್ಲೇ ಬರ್ಲಿಲ್ಲ ಅದು. ಶುಗರ್ ಮಾಡಿಕೊಂಡು ಗೊತ್ತಾಯ್ತು ನಿನ್ ಕಷ್ಟ ಏನು ಅಂತ. ಕೌಸಿ ಶುಗರು, ಸಕ್ಕರೆ ಲಿಮಿಟ್ ಅಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಲಿಮಿಟ್ ಅಲ್ಲಿ ಪಾಪ ಮಾಡ್ತೀವಿ. ಲಿಮಿಟ್ ಅಲ್ಲಿ 10 ಮಟ್ಟೆಯ ಲವ್ ಬಿಟ್ಟಿ ಮಟ್ಟೆ ಆದ್ರೆ 10 ಮಟ್ಟೆ. ಏನ್ಲ ಕೌಸಿ? ಟೀ ಡೇಡರ್ ಕೆಳಗೆ ಇಳಿಸ್ಕೊಂಡು ನನ್ ಮೇಲೆ ಬರ ಹೇಳ್ಬಿಡೋರು. ಸುಮ್ಮನೆ ಲವ್ ಯಾಕ್ರಲ್ಲ 10 ಮಟ್ಟೆ ಕಮ್ಮಿ ಹೆಸರು ಹೇಳಿದ್ನ ಅವನು. 10 ಮಟ್ಟೆ ತಿಂತೀನಿ ಅಂದ. ಹೇಳ ಒಂದೇ ತಿನ್ನೋದು. ಒಂದ್ ಮೊಟ್ಟೆ, ಒಂದ್ ಬಾಳೆಹಣ್ಣು. ಒಂದ್ ಬಾಳೆಹಣ್ಣು ಡೈಲಿ. ಮತ್ತೆ ಇದ್ದಂಗಿದ್ದಿ ಏನು ಇಂಕ್ರಿಮೆಂಟ್ ಆಗಿಲ್ಲ ನಿನ್ನಲ್ಲಿ? ಡೈಲಿ ಹೋಗಲ್ಲ, ವಾರಕ್ಕೆ 3 ದಿವಸ ಅಷ್ಟೇ ಅಲ್ಲ. ಹೊಟ್ಟೆ ವಾರಕ್ಕೆ 2 ದಿವಸ ಬರ್ತಾನೆ. 2 ದಿವಸದಲ್ಲಿ ಊಟ ಮಾಡ್ಬೇಕಾರೆ 2 ಜೋಬ್ 4. ಓ ಲವ್ ಜೋಬ್ ಮೇಲೆ ಮಡಿಕೊಂಡಿನಾಕ ಬಿಡ್ಲಾ ಕೌಸಿ. ಸುಮ್ನೆ ಹೇಳ್ತಾನೆ ಅವನು. ಯಾವನ ನಮ್ ದಾಸ ಯಾವ ತರ ಸುಳ್ಳು ಹೇಳಂದ ಬೇಕ ನೋಡವನು. ಅಷ್ಟೆಲ್ಲ ಸಾಲ ಮಾಡಿಕೊಂಡು ಹಿಂಗ್ ಮಾಡ್ತವನೆ ಅಂದ್ರೆ ಸುಳ್ಳು ಹೇಳೋಣ ಅವನು. ಸುಳ್ಳು ಹೇಳುದಿಲ್ಲ ಬಿಡ್ಲಾ ದಾಸ ನೀನು. ಇನ್ನ ಟೀ ಇಲ್ಲ, ನೀನ್ ಕುಡಿ ಟೀನಾ. ಸಾಕು ನಂಗೆ. 2 ನಾಯಿ ಸಾಕವನೆ. 4 ಮಟ್ಟಲ್ಲಿ 4 ಬಂಡಾರ, 2 ಬಂಡಾರ ಅವಕ್ಕೆ. ಇಲ್ಲ ಅವಕ್ಕೂ 2 ಬಟ್ಟೆ ಹಾಕ್ತೀನಿ. ಅವಕ್ಕೂ 2 ಮಟ್ಟೆ ಹಂಗೆ. ಕಂಪ್ನಿಗೆ ಅಟ್ಯಾಚ್ ಮಾಡೋನೆ. ಕಂಪ್ನಿಲಿ ಹೆಸರು ಬರ್ತಾವನೆ ಅವಕ್ಕೂ ಮಟ್ಟೆ ಅಂತ. ನಲ್ಲಿ ಮಾಡ್ತಾ ಇದೀರಿ ಏನೇನೋ. ಅಲ್ಲೆಲ್ಲ ಒಬ್ಬ ಬಂದ್ರೆ ಕಮ್ಮಿ ತುತ್ತುಂಬಕ ಬಂದ್ರೆ ಒಂದೇ ಯಾವತ್ತು ಇವನ್ಗೆ. ಬಂದಿಲ್ಲ ಅಂದ್ರೆ ಎಲ್ಲ ಇವನ್ಗೆ ಕೇಳುವಂಗಿಲ್ಲ. ಇವನೇ ರಾಜ. ಮಾಡಕ್ಕಿಲ್ವೇನೋ ಬಸ್ ಓನರು. 2 ಬಸ್ ಓನರು. ಮಧ್ಯಾಹ್ನ ಊಟಕ್ಕೆ ಹೋದ್ರೆ ನೈಟ್ ಊಟಕ್ಕೆ ಹೋದೇ ಹೋಯ್ತಾನೆ. 36 ಗಂಟೆಗೆ ಏನ
ಹೇಳ ಏನ 36 ಗುಂಟೆಗೆ ಒಂದ್ ಎಕರೆ 1 ಗಂಟೆ ಹೇಳ ಪರವಾಗಿಲ್ಲಲ್ಲ 5 ನಿಮಿಷ ಜಾಸ್ತಿ ಆಗ್ಬಿಡೋದು ಕಮ್ಮಿ ಆಗೋದು ಕುಯ್ಕೊಂಡು ಹಿಡಿಯಲ್ಲ ನಾವು ನಿನ್ ಕಷ್ಟ ನಾವಷ್ಟೇ ಕೇಳ್ತೀವಿ ಹೇಳ 1 ಗಂಟೆ ಹುಡುಕಲ್ ರೋಡ್ರಿ ಗೈಸ್ 36 ಕುಂಟೆನ ಎಷ್ಟೋಗೆ ಹೊಡೆದವ್ರೆ ಅನ್ಬಿಟ್ಟು ಬೇಜಾರಾಯ್ತವನೆ 2 ಗಂಟೆ ಬೇಕು 2 ಗಂಟೆ ಹೊಡೆದಿದ್ದಾನಂತೆ 36 ಕುಂಟೆ ಅದಕ್ಕೆ ಬೇಜಾರಾಗವನೆ ನಡಿಲಿ ಎತ್ಕೊಡು. 3 ಗಂಟೆ ಬೇಕಲಾ ಒಂದೇ ಗೇರಲ್ಲಿ ಹಾಕು ಹೊಡಿಲಿ ಅವನು ಹಾ ಆಯ್ತು ಬೇರೆ ಈಗ ಯಾರನ್ನ ಕೇಳು ಯಾಕೆ ಒಂದ್ ಈಗ ಗಂಟೆ ಡೀಸೆಲ್ ಹೊಡಿ, ರೇಟು ಇವೆಲ್ಲ ಜಾಸ್ತಿ ಆಗಿಲ್ವೇನಪ್ಪ RPM ಕೊಡ್ಬೇಕಣಪ್ಪ. 14 ಹೊಡಿಲಿ ಎಷ್ಟು ಕೊಡ್ದ ನೋಡ್ಬೇ 14 ಕೊಡುದಲ್ಲ 12 13 ಕೊಡುದು ಹಾ ಅದ್ರಲ್ಲಿ 12 ಕೊಟ್ಟೆ ಕೊಡ್ತಾರೆ ಕೌಸಿ ಇನ್ನೊಸಿ ಮ್ಯಾಕ್ ಹಿಡ್ಕೊ ಅಲ್ಲೆಲ್ಲ ಹಿಡ್ಕೊಬಿಡ್ದು ದಾಸು ನಂಗೆ ನೀನ್ ಹಿಡ್ಕೋತಿಲ್ಲ ಯಾಕೆ ಹಾ ಹಂಗ್ ಹಿಡ್ಕೊ ಈ ಕಿಟ್ಟಿ ನನ್ನ ಮಗ ಸಾಲ ನೋಡಿ. ಮಾಡ್ಬಿಟ್ಟು ನನ್ನ ನಂಬರ್ ಕೊಟ್ಬಿಟ್ಟವನೆ ಕಾಸು ಕೊಡ್ಬೇಡ ಹಾ? ಕೊಡ್ಬೇಡ ಯಾವುದೇ Guys, ಕಾರಣಕ್ಕೂ ನೋಡಿ. ಕೊಡ್ಬೇಡ ನಾವು ಕೊಟ್ಟವನೆ ವಾಪಸ್ ಕೊಡ್ಲ ಇನ್ನ ಯಾರೋ ಅವ್ನಿಗೆ ಕಾಸಲ್ಲ ಹಾ ನಂಬರ್ ಕೊಟ್ಬಿಟ್ಟವನೆ ಯಾರ್ಗೆ ಎಲ್ಲ ನಿಂಗೆ ಫೋನ್ ಮಾಡ್ತಿದಾರೆ ಹ್ಮ್ ಹೆಸರು ಮೋಹನ್ ಎಲ್ಲ ನಂಬರ್ ತಗೊಂಡ್ರ ಮೋಹನ್ ನಗವರ ಅಂತ ಹಾ ನನ್ ಮಾಡ್ತಾ ಬಿದ್ದವ್ರ ಈಗ ಎಲ್ಲ ನಿಂಗ್ ಮಾಡ್ತಿದಾರೆ ಮೋಹನ ನೀನೇನ್ ಬಿಡ್ಲಾ ಕೋಟಿ ಕೂಳ ಗೈಸ್ ಅವ್ನಿಗೇನ್ ಕೋಟಿ ಕೂಳ ಕೊಡ್ತಾರೆ ಅವ್ನಿಗೇನು ಇದಿಲ್ಲ ಪಾಪ ನೋಡಿ ನಿಮ್ ಗುಂಪಲ್ಲಿ ಯಾರು ಇರ್ತಾರಲ್ಲ ಈ ತರ ಸಾಲ ಮಾಡ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಇದ್ ಮಾಡೋರು ತಗ್ಲಾಕೊಬಿಟ್ಟವನೆ ಅರ್ಧ ಗಂಟೆ ಬಿಟ್ಟು ನೋಡಿ ಮಾಡಿ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಮಾಡ್ತಾವ್ರೆ ಎತ್ತ ಇಲ್ಲ ಎತ್ಬಿಟ್ಟು ಮಾತಾಡ್ಲಾ ಏನಂದ್ರ ನೋಡುವ ನಾವು ಎತ್ಬಿಟ್ಟು ಮಾತಾಡ್ಲಾ ಏನಂದ್ರ ನೋಡುವ ಉಲ್ಟಾ ಪಲ್ಟಾ ಆಗಿರೋವಲ್ಲ ಸೀದಾ ಮಾಡಿ ರೈನಿಂಗ್ ಟೇಪ್ನ ತುರ್ಕ್ತಾವನೆ ಅಲ್ಲಿ ಇಷ್ಟೇ. ಗುಂಡೆ ಕಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನೋಡಿ ಇಷ್ಟೆಲ್ಲ ಈಗ ರೈನ್ ಇದು ಮಾಡವ್ರೆ ಬಟ್ ಇವಾಗ ಇದು ಹಾಕೊಂಬಿಟ್ರೆ ಮುಗ್ದೋಯ್ತು ನೋಡಿ ನೆಕ್ಸ್ಟು ಕರೆಂಟ್ ಬಂದಮೇಲೆ ಮೋಟ್ರ್ ಆನ್ ಮಾಡಿದೆ ಹನಿ ನೀರಾವರಿ ಹೋಯ್ತಾ ಇರ್ತದೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನಾನು ಅವಾಗಿಂದ ಹೇಳ್ತಾಯಿನಿ ಅವ್ನಿಗೆ ಮ್ಯಾಕ್ ಹಿಡ್ಕೊಳ್ಳ ಅಂತ ಹಾಂ ಹಂಗೆ ಹಿಡ್ಕೊಂಡ್ರೆ ಮುಗೀತು ತಪ್ಪು ತಿಳ್ಕೊತಾರೆ ನೋಡಿದವರು ಅಲ್ಲಿ ನೋಡಿ ಆ ಕಡೆ ಇದು ಮಾಡ್ತಾವ್ರೆ ಡ್ರಿಪ್ಗೆ ಮತ್ತೆ 2 ಪೈಪ್ ಹಾಕ್ತವ್ರೆ ಆ ಕಡೆ ಇವಾಗ ನಾವು ಇಲ್ಲಿ ಮಾಡ್ತಾ ಇದೀವಿ ಇವತ್ತು ಹಾಕಿಲ್ಲ ಎಲ್ಲ ಹಾಕ್ತೆ ಅಲ್ಲಿ ನೋಡು ಅವಾಗಿಂದ ಕ್ಲೀನಾಗಿ ತುರ್ಕ್ಲಾದ ನೀರಲ್ಲಿ ಅಲ್ಲೇ ಬರ್ತದಲ್ಲ ಆಚೆ ದಾಸ ಮಗನು ಇನ್ನೂ ಮಾಡ್ತಾನೆ ಅವನೇ ದಾಸ ಅಷ್ಟು ತೊಳು ಫುಲ್ ಒಳಿಕೆ ಅದು ನೀಲಿ ಕಲರ್ ಇಲ್ಲಿ ಟಚ್ ಆಗ್ಬೇಕು ಓ ಮಾಡ್ತಾರೆ ಇವ್ರು ನಂಬ್ಕೊಂಡ್ರೆ ನಾಳೆ ಹೊತ್ತರಿ ಕಂಡ ಮಾಡ್ತಾರೆ ಇವ್ರಿಬ್ರು ತಳ್ತಾನೆ ಇಲ್ಲ ನಮ್ಮ ಅವನು ಕುಣ್ಗಿರಿ ಬರತಾನೆ ಎಷ್ಟೋ ವಾಸಿ ಬೇಗ ತಳ್ತಾನೆ ನೋಡಿ ಇನ್ನೂ ತಳ್ತಾನೆ ಅವನೇ ಓ ತಿಳಿದಿಲ್ಲ ಬಿಡಿ ಇವತ್ತು ಇಬ್ರು ಬಿಳ್ಸೇ ಬಿಟ್ಟ ಇವನು ಇನ್ನೂ ಸಿಗಿಸ್ಕೊ ಎಲ್ಲಾರು ಮದಿಕ್ಕೆ ನಾವು ಬಾಯ್ಲಿ ಇವ್ರು ತೋರ್ಸ್ಕೊಡ್ ಬಾಯ್ಲಿ ನಾವು ಬಾಯ್ಲಿ ಇವ್ರು ತೋರ್ಸ್ಕೊಡು ಇಲ್ಲಿ ಮಾಡ್ತಲ್ಲ ಇವರು ಕ್ಲೀನಾಗೆ ಅಲ್ಲಾಡ್ಸ್ ಹೊಡಿರಿ ತೋರ್ಸ್ತಾ ಇಲ್ಲ ಅಲ್ಲೋಡು ತಳ್ತಾನೆ ಅವನು ಅವಾಗಿಂದ ನೀನ್ ತೋರ್ಸ್ಲಾ ಅವನಿಗೆ ಹೆಂಗೆ ಅಂತ ಬರತ್ತಾ ನೋಡ್ಲಾ ಕಲ್ತ್ಕೊಡ್ರಲ್ಲ ಅವನ ಹತ್ರ ಯಾವ ಥರ ಹಾಕೋದು ಅಂತ ಅಪ್ಪಂದು ಎಂತ ನನ್ನ ಮಗ ಹಂಗೆಲ್ಲ ಮಾತಾಡ್ಬಿಡಿಕೊಂಡ್ರಲ್ಲ ಏಯ್ ನೋಡಿ ಹಿಂಗೆ ಅಂಬ್ಕೋದು ನೋಡಿ ಹೆಂಗಾಗ್ತವನೆ ಮುಗೀತು ಇವನು ಅವಾಗಿಂದ ಉಂಟ ಬಿದ್ದವನೆ ರಬ್ಬರು ಹಾಕೋಕಾಯ್ತಲ್ಲ ಆ ಪೈಪ್ನು ಆಗ್ತಲ್ಲ ಹೇಳ್ದಂಗಲ್ಲ ಮಗ ಏನ್ ಹೇಳ್ದಂಗಲ್ಲ ಆಯ್ತು ನೋಡಪ್ಪ ಅಲ್ಲಿ ಇನ್ನು ಒಂದು ಹಾಕಿಲ್ವಲ್ಲ ಅವಾಗಿಂದ ಒಂದಾರ ಹಾಕ್ಲಾ ದಾಸ ಅಂತ ಹೆಸರು ಮಡಿಕೊಂಡು ಅಡ್ಡ ಹೆಸರು ಹಿಂಗ್ ಮಾಡ್ತಿಯಲ್ಲ ಬಲ ಬಿಟ್ವಲ್ಲ ಆಗ್ತಾ ಬಿಡ್ಲಾ ಏನ್ ಮಗನ ಕಷ್ಟಪಟ್ಟು ಹಾಕ್ಬಿಟ್ಟಕ್ಕಳ ಹಂಕಿ ಖುಷಿ ಪಡ್ಬೇಕಳ ಅಲ್ಲಿ ನಮ್ಮ ಇನ್ನೊಬ್ಬ ಅಲ್ಲಿ ಇನ್ನ ಹಾಕ್ಲೇ ಇಲ್ಲ ಅವನು ಕಷ್ಟ ಪಡ್ತಾವನು ಇನ್ನ ಅವನು ಕುತ್ಕೊಂಡು ಅದೇ ಅಲ್ಲಿ ಕಂಪ್ನಿಲಿ 10 ಮೊಟ್ಟೆ ತಿನ್ನಕ್ ಕೇಳಿ ಬಿಸಾಕ್ಬಿಟ್ಟು ಎಲ್ಲ ಹಾಕಾಯ್ತು ನೋಡಿ ಫುಲ್ ಹಾಕಾಯ್ತು ನಮ್ಮ ಹುಡುಗರು ಅಲ್ಲಿ ಹೋಗ್ತಾವ್ರೆ ಇವಾಗ ನಾನು ಹೋಗ್ಬೇಕು ಬನ್ನಿ ಹೋಗೋಣ ಇವಾಗ ಅಲ್ಲಿ ಕ್ರಿಕೆಟ್ ಆಡೋಕೆ ಹೋಗ್ಬೇಕು ಕ್ರಿಕೆಟ್ ಆಡ್ಕೊಂಡು ಹಂಗೆ ಮನೆಗೆ ಹೋಗ್ತೀನಿ ಬನ್ನಿ ಅಲ್ಲೂ ತೋರಿಸ್ತೀನಿ ಯಾವ ಥರ ಅಂತ ಗೈಸ್ ನಾವು ನಮ್ಮ ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಬಂದು ನೋಡಿ ಆಲ್ರೆಡಿ ಅಲ್ಲೇ ಕ್ರಿಕೆಟ್ ಆಡ್ತವ್ರೆ ಇಲ್ಲೆಲ್ಲ ನೋಡಿ ಆಲ್ರೆಡಿ ಕ್ರಿಕೆಟ್ ಆಡ್ತವ್ರೆ ಇಲ್ಲಿ ಆಡ್ತಾವ್ ನೋಡಿ ನಮ್ಮ ಹುಡುಗ ಒಬ್ಬ ನಮ್ಮ ಮಗ ಅವನು ನೋಡಿ ಬೈತಾ ಬಿದ್ದವನೆ ನಮ್ಮ ಕ್ಲಾಸ್ಮೇಟು ಕುಡ್ದು ಹೊಟ್ಟೆ ಬಸ್ಕೊಬಿಟ್ಟು ಅವ್ನು ದಪ್ಪಕ್ಕೆ ಹೂವೇ ಇಲ್ಲಿ ನೋಡ್ಲಿ ಗೈಸ್ ನೋಡ್ತಲ್ಲ ವೀಡಿಯೋ ಮಾಡ್ತೀನಿ ಅಂತಲೇ ನೋಡ್ತಲ್ಲ ನೋಡಿ ಆಡ್ತಿದ್ದೀವಿ ಇದು ಇನ್ನೇನು ಚಾರ್ಜ್ ಇರಲ್ಲ ಮೊಬೈಲಲ್ಲಿ ಆಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ರೀ ಯಾವ ಥರ ಅಂತ ಗೈಸ್ ನಾನು ನಮ್ಮೂರಲ್ಲಿ ಕ್ರಿಕೆಟ್ ಆಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ಬಟ್ ಮೊಬೈಲಲ್ಲಿ ಚಾರ್ಜಿಂಗ್ ಇದ್ದಿಲ್ಲ ಅದರಿಂದ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಏನಂದರೆ ಕಾಮೆಂಟಲ್ಲಿ ಗಲ್ಲಿ ಕ್ರಿಕೆಟ್ ಅಂತ ಹಾಕಿ ನೆಕ್ಸ್ಟು ಗಲ್ಲಿ ಕ್ರಿಕೆಟ್ ನಿಮಗೆ ವೀಡಿಯೋ ಮಾಡ್ತೀನಿ ಇವಾಗ ನೈಟು ಟ್ರಿಪ್ ಹೋಗ್ತಾ ಇದೀವಿ ನಾವು ಮತ್ತು ನಮ್ಮ ಹುಡುಗರು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್